ಎಲ್ಲರಿಗೂ ನಮಸ್ಕಾರ. ಇವತ್ತು ಆಂಧ್ರ ಸ್ಟೈಲಲ್ಲಿ ಶುಂಠಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾವಿಲ್ಲಿ ಮೊದಲನೇದಾಗಿ ಶುಂಠಿ ತೊಗೊಂಡು ಅದನ್ನು ಸ್ವಲ್ಪ ಹೊತ್ತು ನೆನೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಬೇಕು. ನೋಡಿ, ಇಲ್ಲಿ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಸಣ್ಣ ಸಣ್ಣ ಪೀಸ್ ಥರ ಕಟ್ ಮಾಡ್ಕೊಬೇಕು. ಈಗ ಒಲೆ ಮೇಲೆ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪೀಸಸ್ಸು, ಶುಂಠಿ ಪೀಸಸ್ಸು, ಅದು 1 ಕಪ್ಪು ಪೀಸಸ್ನ ತೊಗೊಂಡು ಫ್ರೈ ಮಾಡ್ಕೊಬೇಕು. ಇಲ್ಲಿ 1 ರಿಂದ 3 ನಿಮಿಷ ಫ್ರೈ ಮಾಡ್ಕೊಬೇಕು. ನೀವು ಇದನ್ನು ಸ್ವಲ್ಪ ಕಲಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ಅಂಟ್ಕೊಂಡು ಬಿಡುತ್ತೆ, ಕಡಾಯಿಗೆ ಅಂಟ್ಕೊಳುತ್ತೆ, ಸೀದೋದಂಗಾಗುತ್ತೆ. 1 ರಿಂದ 3 ನಿಮಿಷ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ನೋಡಿ, ಫ್ರೈ ಆಗಿದೆ. ಈಗ ಅದನ್ನು ನಾವು ತೆಗೆದು ಸೈಡಿಗೆ ಇಟ್ಕೊಳ್ಳೋಣ. ನೋಡಿ, ಇಲ್ಲಿ 1 ಕಪ್ ಶುಂಠಿ ಪೀಸಸ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಒಲೆ ಮೇಲೆ ಇನ್ನೊಂದು ಕಡಾಯಿ ಇಟ್ಕೊಂಡು ಅಲ್ಲಿ 1 ಕಪ್ಪು ಶುಂಠಿ ಪೀಸ್ ತೊಗೊಂಡಿದ್ವಲ್ಲ, ಆ ಕಪ್ಪಿಂದನೇ 1 ಕಪ್ ನೀರು ಹಾಕ್ಕೊಬೇಕು. 3/4 ಕಪ್ಪು ಹುಣಸೆಹಣ್ಣು ತೊಗೊಬೇಕು. ನನಗಿಲ್ಲಿ ಗೊಜ್ಜಿದೆ, ಹಾಗಾಗಿ ನಾನು ಗೊಜ್ಜೆ ಹಾಕ್ಕೊಳ್ತಿದ್ದೀನಿ. ಆ ನೀರಲ್ಲಿ ಈ ಗೊಜ್ಜನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ನಿಮಗೆ ಮನೇಲಿ ಗೊಜ್ಜು ಇರಲಿಲ್ಲ ಅಂದರೆ ನೀವು ಹುಣಸೆಹಣ್ಣೆ ತೊಗೊಳ್ಳಿ. 3/4 ಕಪ್ ಹುಣಸೆಹಣ್ಣು ತೊಗೊಂಡು ಆ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ರಿ ಅದನ್ನೊಂದು ಸ್ವಲ್ಪ ಹೊತ್ತು. ನೋಡಿ, ಹುಣಸೆಹಣ್ಣು ಕುದೀತಾ ಇದೆ. ಹುಣಸೆಹಣ್ಣು ಕುದ್ಮೇಲೆ ಅದನ್ನು ತಣ್ಣಗಾಗೋ ತನಕ ಹಾಗೆ ಬಿಡಬೇಕು ನೀವು. ನೋಡಿ, ಈಗ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಬೇಕು. ಶುಂಠಿ ಪೀಸಸ್ನ ತಣ್ಣಗಾಗಿದೆ, ಮಿಕ್ಸಿಗೆ ಹಾಕ್ತಿದ್ದೀನಿ ನಾನು. ಮತ್ತು ತಣ್ಣಗಾಗಿರೋ ಹುಣಸೆಹಣ್ಣು ಸಹ ಮಿಕ್ಸಿಗೆ ಹಾಕ್ಕೊಬೇಕು ನಾವೀಗ. ತಣ್ಣಗಾಗಬೇಕು, ಇದು ಬಿಸಿ ಇರಬೇಕಾದ್ರೆ ಹಾಕಬಾರ್ದು. ನೋಡಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ಇದನ್ನು. ನೋಡಿ, ಪೇಸ್ಟ್ ಮಾಡಿದ್ದೀನಿ ಇಲ್ಲಿ. ಈಗ ಇದಕ್ಕೆ 3/4 ಕಪ್ಪು ಬೆಲ್ಲ ಹಾಕ್ಕೊಬೇಕು. ಕಾಲು ಕಪ್ಪಿಗಿಂತ ಕಡಿಮೆ ಉಪ್ಪು ಹಾಕ್ಕೊಬೇಕು. ನೋಡಿ, ಇದು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ನೋಡಿ, ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ 3/4 ಕಪ್ಪು ಖಾರ ಹಾಕ್ಕೊಬೇಕು ಆ ಮಿಶ್ರಮಕ್ಕೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು 1 ಕಪ್ ಹಾಕ್ಕೊಬೋದು. ಇಲ್ಲ ನಾವಿನ್ನೂ ಕಡಿಮೆ ತಿಂತೀವಿ ಖಾರ ಅಂತಂದರೆ 3/4 ಕಪ್ಪಿಗಿಂತ ಸ್ವಲ್ಪ ಕಡಿಮೆನೂ ಹಾಕ್ಕೊಬೋದು. ಇದನ್ನೀಗ ಚೆನ್ನಾಗಿ ಕಲಿಸ್ಕೊಬೇಕು. ನೀಟಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ. ಈಗ ಒಂದು ಕಡಾಯಲ್ಲಿ ನಾವೇನು ಶುಂಠಿ ಪೀಸಸ್ 1 ಕಪ್ ತೊಗೊಂಡಿದ್ವಲ್ಲ, ಆ ಕಪ್ಪಿಂದ 1 ಕಪ್ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಳು, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಮೆಂತ್ಯ ಕಾಳು ಹಾಕ್ಕೊಬೇಕು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಗ್ಗರಣೆ ಫ್ರೈ ಆದ ತಕ್ಷಣ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಬೇಕು. ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಳ್ಳಿ, ಯಾಕಂದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದೇ ರೀತಿ. ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆದ ತಕ್ಷಣವೇ ಕರಿಬೇವು ಮತ್ತು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ. ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಂಡ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ. ಆ ಬಿಸಿಗೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಈ ಒಗ್ಗರಣೆ ಪೂರ್ತಿ ತಣ್ಣಗಾಗೋ ತನಕ ಹಾಗೆ ಬಿಡಬೇಕು. ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಿಶ್ರಮ, ಅದಕ್ಕೆ ಈಗ ತಣ್ಣಗಾದ್ಮೇಲೆ ಆ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಇಲ್ಲಿ ನಾವು 1 ಕಪ್ಪು ಶುಂಠಿ ಪೀಸಸ್ಸಿಗೆ 3/4 ಕಪ್ಪು ಹುಣಸೆಹಣ್ಣು ತೊಗೊಂಡಿದ್ದೀವಿ, 3/4 ಕಪ್ಪು ಖಾರದ ಪುಡಿ ತೊಗೊಂಡಿದ್ದೀವಿ, 3/4 ಕಪ್ಪು ಬೆಲ್ಲ ತೊಗೊಂಡಿದ್ದೀವಿ, ಆಮೇಲೆ 1/4 ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಉಪ್ಪು ತೊಗೊಂಡಿದ್ದೀವಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಶ್ರಮ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಅದರೊಳಗೆ ನಾವು ಒಗ್ಗರಣೆಗೆ 1 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಸಾಸಿವೆ ಕಾಳು, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1/2 ಟೇಬಲ್ ಸ್ಪೂನ್ ಮೆಂತ್ಯಕಾಳು, ಬೆಳ್ಳುಳ್ಳಿ ಮತ್ತು ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆ ಮಿಶ್ರಣದೊಳಗೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೋಡಿ, ಶುಂಠಿ ಚಟ್ನಿ ರೆಡಿ ಆಯಿತು. ಇದನ್ನು ನಾವು ಇಡ್ಲಿ, ದೋಸೆ ಮತ್ತು ಅನ್ನದ ಜೊತೆಗೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು 6 ತಿಂಗಳಿಟ್ಟರೂ ಏನೂ ಆಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಪದ್ಮಾಸ್ ಕಿವಿಮಾತು.